ಅಲ್ಲಿದ್ದವ ತಮ್ಮನ ಮುಖದ ಕಲ್ಲು ತೊಗೊಂಡು ಹೇರ್ ಜಜ್ಜಿ ಕೊಂದಿದ್ದು ನೆನಪಿಸ್ಕೊಂಡ್ರೆ ಇದು ಸಾರಾಯಿ ಬೇಕರಪ್ಪ ಇದಕ್ಕೆ ಅಂತೇಳಿ. ಸಾರಾಯಿಂದಾಗಿ ಲಿವರ್ ಬಾದ್ ಮಾಡ್ಕೊಳ್ತಾರೆ, ರೋಗಗಳು ತೊಗೊಂಡ್ಬರ್ತಾರೆ, ಸಣ್ಣ ವಯಸ್ಸಲ್ಲಿ ತಿಳ್ಕೊಂಡಿದ್ದಾರೆ ಅನೇಕರು. ಈ ಸಾರಾಯಿ ಬೇಕಾ? ಈ ಸಾರಾಯಿ ಕುಡಿಯೋರ್ಸದ ವಿಚಾರ ಮಾಡಬೇಕಾಗಿದೆ ಇವತ್ತು. ಈ ಒಂದು ಅಲ್ಪ ತೃಪ್ತಿಗಾಗಿ ಆ ಸಮಯಕ್ಕೆ ಖುಷಿ ಕೊಡ್ತದೆ, ಮತ್ತೇನೋ ಕೊಡ್ತದೆ, ಸ್ವರ್ಗ ಕೊಡ್ತದೆ ಅನ್ನೋ ಕಾರಣಕ್ಕಾಗಿ ಪೂರ ಡೈರೆಕ್ಟ್ ಸ್ವರ್ಗಕ್ಕೆ ಹೋಗುವಂಥ ವಿಚಾರ ಯಾಕೆ ಮಾಡ್ತಾ ಇದ್ದಾರಂತ. ಈ ದಿಶೆಯಲ್ಲಿ ಸರ್ಕಾರಗಳು ಯಾಕೆ ಚಿಂತನೆ ಮಾಡ್ತಾ ಇಲ್ಲ ಅಂತ ಪ್ರತಿಯೊಂದು ಸರ್ಕಾರನ ಕೇಳ್ತಾ ಇದ್ದೀನಿ ಇವತ್ತು. ಯಾಕಂದ್ರೆ ಇವತ್ತಿನ ಅನೇಕ ಸಮಸ್ಯೆಗಳಿಗೆ ಈ ಕುಡುಕತನ ಭಾಳ ದೊಡ್ಡ ಕಾರಣ. ಅನ್ಬೋದು ನೀವು, ಇಲ್ಲರಿ ಅದು ವರ್ಕ್ ಮಾಡ್ಕೋಬಾರ್ದು, ಭಾಳ ಹಚ್ಕೋಬಾರ್ದು, ಡ್ರಗ್ ಅಡಿಕ್ಟ್ ಆಗಬಾರ್ದು, ಹಾಗೆ ಹೀಗೆ ಮಾತಾಡ್ಬೋದು. ಒಮ್ಮೆ ಶುರುವಾದ್ರೆ ಯಾವುದೂ ಕುಡ್ರಿ, ನೀವು ದೇಶೀಯ ಕುಡ್ರಿ, ವಿದೇಶಿ ಕುಡ್ರಿ, ಕುಡುಕ್ತಾರಣ ಇಲ್ಲರಿ ಅಲ್ಲೇ ಯುರೋಪ್ ಖಂಡದಾಗ ಕುಡಿತಾರೆ, ಅಮೇರಿಕದಾಗ ಕುಡಿತಾರೆ. ಹೌದ್ರಿ, ತಂಪೈತಿ ಏನೋ ಪೇಯ್ ಅಂತ ಕುಡಿತಾರೋ. ಇದು ಚಟ ಅಂತದ ಇಲ್ಲೇ. ಇಲ್ಲಿ ಯಾವ ತಂಪದ ರೀ, ಏನದ ಹೀಟ್ ವಾತಾವರಣ, ಕಲಬುರಗಿ ಅಂತ ಕುದಿತಿರ್ತದೆ ಯಾವಾಗಲೂ. ಅಲ್ಲಿ ನೋಡೋದು ಘಟನೆ ಇದೆ. ಕೊಡದ ದಿಶೆದಾಗ ಒಬ್ರಿಗೊಬ್ರು ಮಾತಾಡಿದಾರ, ಬೈದಾಡಿದಾರ. ಅದರಲ್ಲೂ ಮುಖ್ಯವಾಗಿ ಸುನಿಲ್ ಚಂದ್ರಪ್ಪ ಸುನಗಾರ್ ಅನ್ನುವಂಥ 27 ವರ್ಷದ ಈ ವ್ಯಕ್ತಿಯನ್ನು ಅಣ್ಣ ಅನಿಲ್ ಸುನಗಾರ್ 29 ವರ್ಷ ಏನಪ್ಪ ಅಂತಂದ್ರೆ ಹೊಡೆದು ಕೊಂದುಬಿಟ್ಟಿದ್ದಾರೆ. ಸುನಿಲ್ ಕುಮಾರ್ ಅವರನ್ನು ಕೊಲೆ ಮಾಡಿದ ಆರೋಪದಡಿ ಅನಿಲ್ ಸುನಗಾರನ್ನು ಈಗ ಬಂಧಿಸಿದ್ದಾರೆ. ಅಣ್ಣ ತಮ್ಮನ ಕೊಲೆ ಮಾಡೋಣ, ಕೆಳಗೆ ಬಿದ್ದಾನ. ಅದು ನಿಷ್ಠುರ ಭಾವನೆ ಹೆಂಗೆ ಬಂದಿರ್ಬೇಕ್ರಿ ಆ ಸಂದರ್ಭದಲ್ಲೇ? ಎಲ್ಲಿರ್ಬೇಕು ಕ್ರೋಧ, ಎಲ್ಲಿ ಸಿಟ್ಟ, ಯಾವುದೋ ಒಂದು ಜಗಳ. ಅದಕ್ಕೆ ಇದಂತಲ್ಲ, ಏನು ನಡೆದ ಕೈ ಬಲಾಯಿಸಿದಾರೆ.